ಭಜನೆ ಕೀರ್ತನೆಗಳ ಸುರಿಮಳೆ, ನೂರಾರು ಭಕ್ತರ ಸಮಾಗಮ, ಕುಣಿತ ಭಜನೆಗಳ ಭಕ್ತಿಯ ಸಿಂಚನ, ಎಲ್ಲರ ಬಾಯಲ್ಲೇ ವಿಠಲನ ಆರಾಧನೆ. ಈ ದೃಶ್ಯಗಳು ಕಂಡಿದ್ದು ರನ್ನನಗರಿ ಮುಧೋಳದಲ್ಲಿ. ಏಕಾದಶಿ ಪ್ರಯುಕ್ತ ಭಕ್ತರು ವಾರ್ಕರಿ ಸಂಪ್ರದಾಯದ ಆಚರಣೆಯ ಮೂಲಕ ಪಂಢರಪುರಕ್ಕೆ ಪಾದಯಾತ್ರೆಗೆ ಹೊರಟು ದಿಂಡಿಯ ದೃಶ್ಯಗಳಿವು. ಮುಧೋಳದಿಂದ ಅನೇಕ ಭಕ್ತರು ಹೊರಟಿದ್ದಾರೆ. ಪಲ್ಲಕ್ಕಿಯಲ್ಲಿ ಪಾಂಡುರಂಗನ ಮೆರವಣಿಗೆ ಮಾಡ್ತಾ ಇದ್ರು. ಎತ್ತುಗಳು, ಕುದುರೆ ಸವಾರಿ ಮುಂದೆ ಮುಂದೆ ಸಾಗ್ತಾ ಇತ್ತು. ಅಲ್ಲಲ್ಲಿ ನಿಂತ ಸಂತರು ಪಾಂಡುರಂಗನಿಗೆ ಪೂಜೆ ಸಲ್ಲಿಕೆ ಮಾಡ್ತಾ ಇದ್ರು. ತಂಬೂರಿ ನಾದ ಕೇಳಿಬಂತು. ಕುಣಿತ ಭಜನೆಯಲ್ಲಿ ಸಂತರು, ಬಾಲಸಂತರು ಕಂಡುಬಂದರು. ಹೆಚ್ಚಿನ ಸಂಖ್ಯೆಯ ಮಹಿಳಾ ಭಕ್ತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಅನೇಕ ಭಕ್ತರು ಪಂಢರಾಪುರ ಶ್ರೀ ಪಾಂಡುರಂಗನ ದರ್ಶನಕ್ಕೆ ಪಾದಯಾತ್ರೆ ಕೈಗೊಂಡಿದ್ದು, ಯಾತ್ರೆಯಲ್ಲಿ ಭಜನೆ ಕೀರ್ತನೆಗಳನ್ನು ಮಾಡುತ್ತಾ ಪಾಂಡುರಂಗನ ನಾಮಸ್ಮರಣೆ ಮಾಡುತ್ತಾ ಮುಂದೆ ಸಾಗಿದ್ರು. ರನ್ ಟಿವಿ ನ್ಯೂಸ್ ಮುಧೋಳ. ಬಾಯಲ್ಲಿ ನೀರೂರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮುಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ. ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮುಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.